ರಾಮಾಯಣ ಜುಲೈ 24ಕ್ಕೆ ರಿಲೀಸ್ ಆಗಬೇಕಿದ್ದ ಈ ಟ್ರೈಲರ್ ಫೈನಲ್ ಈಗ ರಿಲೀಸ್ ಆಗಿದ್ದು ಈಗ ಸದ್ಯಕ್ಕೆ ಯೂಟ್ಯೂಬ್ನಲ್ಲಿ ತುಂಬ ಹವಾ ಕ್ರಿಯೇಟ್ ಮಾಡಿದೆ. ಯಾಕೆ ಇಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ ಅಂತ ನಾನು ಹೆಚ್ಚು ಹೇಳಬೇಕಾಗಿಲ್ಲ, ಇದರಲ್ಲಿ ನಟಿಸ್ತಾ ಇರೋ ಆ್ಯಕ್ಟರ್ಗಳೇ ಸಾಕ್ಷಿ. ಬಟ್ ಟ್ರೈಲರ್ ಹೇಗಿದೆ ಹಾಗೂ ಇದರ ಟ್ರೈಲರ್ ರಿಲೀಸ್ ಆಗೋಕ್ಕಿಂತ ಮುಂಚೆ 75 ಕೋಟಿ ರೂಪಾಯಿ ಡೀಲ್ ಆಗಿರೋದು ನಿಮಗೆ ಗೊತ್ತಾ? ಏನಿದು 75 ಕೋಟಿ ರೂಪಾಯಿ ಡೀಲ್? ಸೊ ಇದನ್ನ ಡಿಟೇಲ್ ಆಗಿ ಹೇಳೋದ್ರ ಜೊತೆಗೆ ಇದರಲ್ಲಿ ಬರೋ ರಾಕಿಂಗ್ ಸ್ಟಾರ್ ಯಶ್ ಎಷ್ಟು ಪವರ್ಫುಲ್ ಆಗಿ ಹಾಗೂ ಡೇಂಜರ್ಸ್ ಆಗಿ ಪಾತ್ರ ಮಾಡಿದ್ದಾರೆ ಅಂತ ಕೂಡ ನೋಡೋಣ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಚಿಕ್ಕವರಿದ್ದಾಗ ಒಂದು ರಾಮಾಯಣದ ಕಥೆಯನ್ನ ಸಿನಿಮಾ ನೋಡಿದ್ವಿ. ಆ ಸಿನಿಮಾ ಇದುವರೆಗೂ ಕೂಡ ಕಣ್ಣಿಂದ ದೂರ ಹೋಗೋಕೆ ಸಾಧ್ಯನೇ ಇಲ್ಲ. ಬಟ್ ಅಂಥ ಸಿನಿಮಾ ಮತ್ತೆ ರಾಮಾಯಣದಂತಹ ಫಿಲ್ಮ್ ಕೊಡಬೇಕು ಅಂದರೆ ಈಗಿನ ಜನ್ರೇಷನ್ಗೆ ಒಳ್ಳೆ ಸಿನಿಮಾ ಕೊಡೋಕೆ ಬಹಳಷ್ಟು ಜನ ಪ್ರಯತ್ನ ಪಟ್ಟರು. ಸೊ ಈ ಜನ್ರೇಷನ್ಗೆ ಆ ಸಿನಿಮಾ ಕೊಡೋಕೆ ಆಗದೇ ಇರೋ ಈ ಟೈಮಲ್ಲಿ ಈಗ ಬಂದಿರೋ ಟ್ರೈಲರ್ ಸ್ವಲ್ಪ ಜಾಸ್ತಿನೇ ಹೋಪ್ ತಂದಂತೆ ಕಾಣ್ತಾ ಇದೆ. ವೀಕ್ಷಕರೇ, ಟ್ರೈಲರ್ ನೋಡಿದ ಮೇಲೆ ಒಂದು ವಿಷಯ ಅಂತೂ ಪಕ್ಕಾ ಆಯಿತು. ಈ ಸಿನಿಮಾದ ಟ್ರೈಲರ್ ನೋಡಿದರೆ ಪ್ರೆಸೆಂಟ್ ಜನರೇಷನ್ಗೆ ಇನ್ಸ್ಪೈರೇಷನ್ ಸಿನಿಮಾ ಆಗ್ಬೋದು ಅಂತ ಅನಿಸುತ್ತೆ. ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಟ್ರೈಲರ್ ಹೇಗಿದೆ ಅಂತ ನೋಡೋದ್ರ ಜೊತೆಗೆ ಇದರ ಹಿಂದೆ ನಡೆದಿರೋ ಒಂದು ದೊಡ್ಡ ಡೀಲ್ ಬಗ್ಗೆನೂ ಕೂಡ ಮಾತಾಡೋಣ. ವೀಕ್ಷಕರೇ, ಈ ಟ್ರೈಲರ್ನಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಬರೋದೇ ಯಶ್ ಅವರು. ತುಂಬ ಸ್ಟ್ರಾಂಗ್ ಹೈಪ್ ಜೊತೆಗೆ ಎಂಟ್ರಿ ಆಗೋ ಯಶ್ ಅವರು ಏನು ಅಡ್ಡ ಬರುತ್ತೋ ಅದನ್ನೆಲ್ಲ ತಳ್ಳಿಕೊಂಡು ಹೋಗೋ ಪವರ್ಫುಲ್ ಪರ್ಫಾರ್ಮೆನ್ಸ್ ಯಾವುದೇ ಕಾರಣಕ್ಕೂ ಟ್ರೈಲರ್ ನೋಡುವಾಗ ಕಮ್ಮಿ ಅಂತ ಅನಿಸೋದೇ ಇಲ್ಲ. ಕ್ಯಾಮರಾ ಆ್ಯಂಗಲ್, ಲೈಟಿಂಗ್ ಹಾಗೂ ಕಲರ್ ಶೇಡಿಂಗ್ ಇದನ್ನೆಲ್ಲ ನೋಡಿದರೆ ಬಹಳಷ್ಟು ಕೇರ್ಫುಲ್ ಆಗಿ ಟ್ರೈಲರ್ನ ರಿಲೀಸ್ ಮಾಡಿದ ಹಾಗೆ ಕಾಣ್ತಾ ಇದೆ. ಹಾಗೂ ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀರಾಮನಾಗಿ ಮೇನ್ ಕ್ಯಾರೆಕ್ಟರ್ ರಣವೀರ್ ಕಪೂರ್ ಅವರು ಮಾಡುತ್ತಿದ್ದು ಬಹಳ ಶಾಂತ ಹಾಗೂ ಗಂಭೀರ ಮತ್ತು ದೈವಿಕವಾಗಿ ತೋರಿಸಲಾಗಿದೆ. ಅಷ್ಟೇ ಅಲ್ಲ, ಅವರ ಕಣ್ಣುಗಳು, ಭಾವನೆ ಮತ್ತು ಡೈಲಾಗ್ ಈ ಪಾತ್ರಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುವಂತೆ ನಿಭಾಯಿಸಿದ್ದಾರೆ. ಇನ್ನು ಸಾಯಿ ಪಲ್ಲವಿ ಅವರ ಪಾತ್ರದ ಬಗ್ಗೆ ಬರುವುದಾದರೆ ಅವರ ಆಕ್ಟಿಂಗ್ ನಲ್ಲಿ ಕೂಡ ಯಾವುದೇ ಕಮ್ಮಿ ಇಲ್ಲ. ಬಟ್ ನನ್ನ ಪ್ರಕಾರ ಮೇಕಪ್ ನಲ್ಲಿ ಅಥವಾ ಲುಕ್ ನಲ್ಲಿ ಯಾಕೋ ಸೀತೆ ಮಾತೆಯನ್ನು ನೋಡೋ ಹಾಗೆ ಕಾಣ್ತಾ ಇಲ್ಲ. ಹಾಗಂತ ಅವರಿಗೆ ಮ್ಯಾಚ್ ಆಗಿಲ್ಲ ಅಂತ ಅಲ್ಲ, ಅವರ ಆಕ್ಟಿಂಗ್ ಇದರಲ್ಲಿ ಪರ್ಫೆಕ್ಟ್ ಆಗಿ ನೋಡೋಕೆ ಸಿಗುತ್ತೆ. ಐ ಥಿಂಕ್ ಈ ಸಿನಿಮಾದ ಬೇರೆ ಸೀನ್ಗಳನ್ನು ಅವರನ್ನು ಇನ್ನೂ ಚೆನ್ನಾಗಿ ತೋರಿಸುವ ಪ್ರಯತ್ನ ಮಾಡಲಾಗತ್ತೆ ಅನ್ಸುತ್ತೆ. ಬಟ್ ಇವರೆಲ್ಲ ಪಾತ್ರ ಎಷ್ಟು ಮುಖ್ಯನೋ ನಮ್ಮ ಹನುಮಂತ ದೇವರ ಪಾತ್ರನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆದರೆ ಪೂರ್ತಿ ಟ್ರೈಲರ್ ಹುಡುಕಿದ್ರೂ ಕೂಡ ಎಲ್ಲೋ ಹನುಮಂತನ ಪಾತ್ರ ಸಿಗೋದೇ ಇಲ್ಲ. ಸ್ವಲ್ಪನಾದರೂ ಅವರ ಝಲಕ್ ಹಾಕಿದ್ರೆ ನೋಡೋಕೆ ಇನ್ನೂ ತುಂಬ ಖುಷಿ ಆಗ್ತಿತ್ತೋ ಏನೋ. ಎನಿವೆ, ಈ ಟ್ರೈಲರ್ನಲ್ಲಿ ದೊಡ್ಡ ಸರ್ಪ್ರೈಸ್ ಏನಂದ್ರೆ ಯಶ್ ಅವರ ಖದರ್ ಹಾಗೂ ಗರ್ಜನೆ ನೋಡಬೇಕು. ಜಸ್ಟ್ ಸೂಪರ್. ಕಡಿಮೆ ಸಮಯದ ಸ್ಕ್ರೀನ್ ಪ್ಲೇ ಪ್ರೆಸೆನ್ಸ್ ಇದ್ದರೂ ಕೂಡ ಪ್ರತಿಯೊಂದು ಫ್ರೇಮ್ನಲ್ಲಿ ಗಂಭೀರತೆ ಮತ್ತು ಅಪಾಯಕಾರಿ ವ್ಯಕ್ತಿತ್ವ ಸ್ಪಷ್ಟವಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ರಾಮಾಯಣದ ಕಥೆಯನ್ನು ಪೂರ್ತಿ ಡಿಟೇಲ್ ಆಗಿ ತೋರಿಸುವಂತೆ ಟ್ರೈಲರ್ನಲ್ಲಿ ತೋರಿಸಲಾಗಿದೆ. ವೀಕ್ಷಕರೇ, ನಾನು ಆಗಲೇ ಹೇಳಿದ ಹಾಗೆ ಕೆಲವು ವರದಿಗಳ ಪ್ರಕಾರ ರಾಮಾಯಣ ಚಿತ್ರ ಎಲ್ಲ ಭಾಷೆಗಳ ಸಾಂಗ್ಸ್ ಹಕ್ಕುಗಳನ್ನು ಟಿ ಸೀರೀಸ್ 75 ಕೋಟಿ ರೂಪಾಯಿಗೆ ಪಡೆದುಕೊಂಡಿದೆ. ಇದು ದೊಡ್ಡ ವಿಚಾರವಾಗಿದ್ದು ಹಿಂದಿ ಚಿತ್ರದ ಸಂಗೀತ ಹಕ್ಕುಗಳ ಇತಿಹಾಸದಲ್ಲಿ ಇದು ಅತಿ ದೊಡ್ಡ ಮೊತ್ತದ ಒಪ್ಪಂದ ಎಂದು ಹೇಳಲಾಗುತ್ತಿದೆ. ಇದರ ಹಿಂದೆ ಬಂದಿರುವ ದುರಂಧರ್ 2 ಸಿನಿಮಾ ಎಷ್ಟು ಹವಾ ಮಾಡಿತ್ತು ಅಂತ ನಿಮಗೂ ಕೂಡ ಗೊತ್ತು. ಅಂತಹ ದೊಡ್ಡ ಸಿನಿಮಾ ಕೂಡ 54 ಕೋಟಿಗೆ ಡೀಲ್ ಮಾಡಲಾಗಿತ್ತು. ಆದರೆ ಈ ವ್ಯವಹಾರ ಅದನ್ನು ದಾಟಿ ಇನ್ನೊಂದು ರೆಕಾರ್ಡ್ ಮಾಡಿದ್ದು, ಇದರಲ್ಲಿ ಬರುವ ಎಲ್ಲ ಸಾಂಗುಗಳ ರೈಟ್ಸ್ ಅಂದರೆ ಹಕ್ಕುಗಳನ್ನ ಪಡೆಯಲು ಸೋನಿ ಮ್ಯೂಸಿಕ್ ಕೂಡ ಟಿ ಸೀರೀಸ್ ಜೊತೆ ಕಾಂಪಿಟೇಷನ್ ಮಾಡಿ 70 ಕೋಟಿ ರೂಪಾಯಿಗಳವರೆಗೂ ಕೇಳಿ ಕೊನೆಗೆ 75 ಕೋಟಿ ರೂಪಾಯಿಗೆ ಟಿ ಸೀರೀಸ್ಗೆ ಕೊಡಲಾಗಿದ್ದು, ಇದರ ಹಾಡುಗಳು ಕೂಡ ದಾಖಲೆ ಬರೆಯಲು ಸಿದ್ಧ ಆಗಿವೆ. ವೀಕ್ಷಕರೇ, ಈ ಟ್ರೈಲರ್ ನೀವು ಕೂಡ ನೋಡಿದ್ರೆ ರಾಮಾಯಣದ ಕಥೆ ಅಂತೂ ಎಲ್ಲರಿಗೂ ಗೊತ್ತಿರುವ ವಿಚಾರ. ಬಟ್ ಈ ಟ್ರೈಲರ್ ನೋಡಿದ ಮೇಲೂ ನಿಮಗೆ ಇಂಪಾರ್ಟೆಂಟ್ ಆಗಿ ಏನು ಮಿಸ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.